ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇತಿಹಾಸ ಉಪನ್ಯಾಸಕ ಗದ್ದೆಪ್ಪ ಎಸ್ ಚಿತ್ರ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಕೈರೋಡಿಗಿ ತಾಲೂಕು, ಲಿಂಗಸೂರು ಜಿಲ್ಲಾ, ರಾಯಚೂರು. ಸೊ ಏನಪ್ಪ ಇವತ್ತಿನ ವಿಷಯ ಏನೆಂದರೆ, ಇನ್ನೇನು ದ್ವಿತೀಯ PUC ಪರೀಕ್ಷೆಗಳು ಹತ್ತಿರ ಬರ್ತಾ ಇವೆ. ಇನ್ನು ಕೆಲವೇ ದಿನಗಳಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲು ಅಣಿಯಾಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇತಿಹಾಸದಲ್ಲಿ ತೇರ್ಗಡೆ ಆಗಬೇಕು, ಉತ್ತೀರ್ಣ ಆಗಬೇಕು, ಪಾಸ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವಿಶೇಷ ಗದ್ದೆಪ್ಪ ಹಿಸ್ಟ್ರಿ ಸರ್ ಎಂಬ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮನ್ನು ತಲುಪುವ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಚರ್ಚಿಸ್ತಾ ಹೋಗ್ತೀನಿ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚೆ ಹೋಗ್ತೀನಿ. ಒಟ್ಟಿನಲ್ಲಿ ಸಮಯ ಗಮನಿಸಬೇಕು, 3 ಗಂಟೆ ಇರುತ್ತೆ. ಅದರಲ್ಲಿ 2 ಗಂಟೆ 45 ನಿಮಿಷ ಬರೆಯೋಕ್ಕೆ ಕೊಟ್ಟರೆ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ. ಇನ್ನು ಒಟ್ಟು ಪ್ರಶ್ನೆಗಳ ಸಂಖ್ಯೆ 39 ಇರುತ್ತೆ. ಗರಿಷ್ಠ ಅಂಕಗಳ 80. ಸರ್, ನಾವು 100 ಅಂಕ ಅಲ್ಲ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. 20 ಅಂಕ ನಾವು ಆಂತರಿಕವಾಗಿ ಇಂಟರ್ನಲ್ ಆಗಿ ಕೊಟ್ಟಿರ್ತೀವಿ. ಹಾಗಾಗಿ ನೀವು ಬರ್ತಕ್ಕಂಥದ್ದು ಕೇವಲ 80 ಅಂಕಗಳಿಗೆ ಮಾತ್ರ. ಹಾಗಾಗಿ ಕೆಲವೊಂದಷ್ಟು ಸೂಚನೆಗಳಿದ್ದಾವೆ. ಆ ಸೂಚನೆಗಳನ್ನ ಗಮನಿಸಬೇಕು. ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು. ಹೌದು, ಫಸ್ಟು ನಾವು ಏನು ಮಾಡಬೇಕಂದ್ರೆ ಪ್ರಶ್ನೆ ಕ್ರಮ ಸಂಖ್ಯೆ ಮಾರ್ಜಿನಲ್ಲಿ ಸರಿಯಾಗಿ ಬರಬೇಕು. ಪ್ರಶ್ನೆಗಳ ಸೂಚನೆಗಳಿಗೆ ಅನುಗುಣವಾಗಿ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆನಂತರದಲ್ಲಿ ಈ ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಮೊದಲ ಬರೆದಂಥ ಉತ್ತರವನ್ನು ಮಾತ್ರ ಮೌಲ್ಯಮಾಪನ ಮಾಡ್ತಾರೆ. ಆನಂತರ ಬರೆದಂಥ ಉತ್ತರವನ್ನು ಮೌಲ್ಯಮಾಪನ ಮಾಡುವುದಿಲ್ಲ. ಮತ್ತು ಇನ್ನೊಂದು ಏನಂದರೆ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಈ ಭೂಪಟ ಅಂತಿದೆ, ಅವರಿಗೆ ಮ್ಯಾಪ್ ಇರುವುದಿಲ್ಲ, ಭೂಪಟ ಇರುವುದಿಲ್ಲ. ಅವರಿಗೆ ಬದಲಿಗೆ 39B ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗೆ ಅವ್ರು ಉತ್ತರಿಸಬೇಕಾಗುತ್ತೆ. ನೇರವಾಗಿ ನಾವು ಪ್ರಶ್ನೆ ಕಡೆ ಗಮನ ಕೊಟ್ಬಿಡೋಣ. ಇಲ್ಲಿ ಭಾಗ ಎ ಇದು ಕೊಟ್ಟಿರುವ ಉತ್ತರಗಳನ್ನು ಸರಿಯಾದನ್ನು ಆರಿಸಿ ಬರೆಯಿರಿ. ಅಂದರೆ ಬಹು ಆಯ್ಕೆ. ಇಲ್ಲಿ 4 ಆಪ್ಷನ್ಸ್ ಇರ್ತವೆ, ಅದರಲ್ಲಿ ಒಂದು ಸರಿಯಾದಂಥ ಉತ್ತರ ಇರುತ್ತೆ. ಸೊ ಮೊದಲ ಪ್ರಶ್ನೆ ಕಡೆ ನಾನು ಹೋಗ್ತೀನಿ. ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದವರಲ್ಲ ಅನ್ನುವಂಥ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದಿಲ್ಲ ಅಂತ. ಸೊ ಆಪ್ಷನ್ಸ್ ಎ ಗ್ರೀಕರು, ಆಪ್ಷನ್ಸ್ ಬಿ ಅರಬ್ಬರು, ಆಪ್ಷನ್ ಸಿ ರೋಮನರು, ಆಪ್ಷನ್ಸ್ ಡಿ ಟರ್ಕರು. ಸೊ ಇಲ್ಲಿ ಗ್ರೀಕರು ಏನಿದ್ದಾರೆ, ಈ ಪ್ರಾಚೀನ ಭಾರತದ ಮೇಲೆ ಅವರು ದಾಳಿಯನ್ನು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈ ಅರಬ್ಬರು ಕೂಡ ಮಧ್ಯಕಾಲೀನ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ, ಮಧ್ಯಕಾಲೀನ ಕಾಲದಲ್ಲಿ. ಆನಂತರ ಟರ್ಕರು ಕೂಡ ಮಧ್ಯಕಾಲದಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತಾರೆ. ಇಲ್ಲಿ ನಾನು ಏನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಈ ರೋಮನ್ನರು ಏನಿದ್ದಾರೆ ಇವರು ಭಾರತದ ಮೇಲೆ ದಾಳಿ ಮಾಡಿಲ್ಲ. ಹಾಗಾಗಿ ಸರಿಯಾದಂಥ ಉತ್ತರ ರೋಮನ್ನರು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅಂತ ನೋಡಬೇಕಾಗುತ್ತೆ. ಇನ್ನು ಎರಡನೇ ಪ್ರಶ್ನೆ ಕಡೆ ನಾನು ಬರ್ತೀನಿ. ಗುಪ್ತ ಶಕೆ ಅಂತಿದೆ. ಆಪ್ಷನ್ ಸಿ ಸಾಮಾನ್ಯ ಶಕ 78, ಆಪ್ಷನ್ಸ್ ಬಿ ಸಾಮಾನ್ಯ ಶಕ 1076, ಆಪ್ಷನ್ ಸಿ ಸಾಮಾನ್ಯ ಶಕ 600, ಆಪ್ಷನ್ ಡಿ ಸಾಮಾನ್ಯ ಶಕ 320. ಇದು ಆಪ್ಷನ್ಸ್ ಏನಿದೆ 78 ಏನಿದೆ, ಕನಿಷ್ಕ ಶಕಯುಗನ ಆರಂಭಿಸ್ತಾನೆ 78ರಲ್ಲಿ. ಸಾಮಾನ್ಯ ಶಕ 1076 ಇದು ವಿಕ್ರಮ ಶಕೆಯನ್ನು ಆರಂಭಿಸ್ತಾನೆ ವಿಕ್ರಮಾದಿತ್ಯ, 6ನೇ ವಿಕ್ರಮಾದಿತ್ಯ, ಕಲ್ಯಾಣ ಚಾಲುಕ್ಯರ ದೊರೆ ಅಂತ ನೋಡ್ತೀವಿ. ಅನಂತರ ಸಾಮಾನ್ಯ ಶಕ 600 ಏನಿದೆ, ಇದು ಡಮ್ಮಿ ಆಗಿರ್ತಕ್ಕಂಥ ಆಪ್ಷನ್ಸ್. ಆದರೆ ಆಪ್ಷನ್ಸ್ ಡಿ ಏನಿದೆ, ನಾವು ಪಾಯಿಂಟ್ ಔಟ್ ಮಾಡ್ತಿದ್ದೀವಿ. ಆಪ್ಷನ್ ಡಿ ಏನಿದೆ, ಸಾಮಾನ್ಯ ಶಕ 320 1ನೇ ಚಂದ್ರಗುಪ್ತ ಅನ್ನುವಂಥ ಗುಪ್ತರ ದೊರೆ ಗುಪ್ತ ಶಕೆಯನ್ನು ಪ್ರಾರಂಭ ಮಾಡಿದ 320ರಲ್ಲಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಮೂರನೇ ಪ್ರಶ್ನೆ ಕಡೆ ನಾನು ಗಮನ ಹೋಗ್ತಿದ್ದೀನಿ. ಶಿವಾಜಿ ಮತ್ತು ಜೈಸಿಂಗ್ರವರ ನಡುವೆ ಆದ ಒಪ್ಪಂದ. ಶಿವಾಜಿ ಮತ್ತು ಜೈಸಿಂಗ್ರ ನಡುವೆ ಆದಂಥ ಒಪ್ಪಂದ. ನೇರವಾಗಿ ಉತ್ತರ ಕಡೆ ಹೋಗ್ಬಿಡ್ತಿದ್ದೀನಿ. ಆಪ್ಷನ್ ಸಿ ಪುರಂದರ ಒಪ್ಪಂದ ಸರಿಯಾದಂಥ ಉತ್ತರ, ಪುರಂದರ ಒಪ್ಪಂದ ಅಂತ ನೋಡ್ತೇವೆ. ಇನ್ನು ನಾಲ್ಕನೇ ಪ್ರಶ್ನೆಗೆ ಬಂದ್ಬಿಡೋಣ. ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದಾಗಿತ್ತು ಅನ್ನುವಂಥ ಪ್ರಶ್ನೆ ಇದು. ಡಚ್ಚರ ರಾಜಧಾನಿ ಆಪ್ಷನ್ ಸಿ ಗೋವಾ, ಬಿ ಪುಲಿಕಾಟ್, ಸಿ ಪಾಂಡಿಚೇರಿ, ಡಿ ಕೊಚ್ಚಿನ್. ಸರಿಯಾದಂಥ ಉತ್ತರ ಪುಲಿಕಾಟ್ ಡಚ್ಚರ ರಾಜಧಾನಿ ಆಗಿತ್ತು. ಗೋವಾ ಏನಿದೆ ಅಂದರೆ ಇದು ಪೋರ್ಚುಗೀಸರ ರಾಜಧಾನಿ ಆಗಿತ್ತು. ಪಾಂಡಿಚೇರಿ ಏನಿದೆ ಇದು ಫ್ರೆಂಚರ ರಾಜಧಾನಿ ಆಗಿತ್ತು. ಕೊಚ್ಚಿನ್ ಏನಿದೆ ಈ ಡಚ್ಚರ ಒಂದು ಪ್ರಸಿದ್ಧ ವ್ಯಾಪಾರ ಕೇಂದ್ರ ಆಗಿತ್ತು ಅಂತ ನೋಡ್ತೀವಿ. ನೆಕ್ಸ್ಟ್ 5ನೇ ಪ್ರಶ್ನೆ. ಮಧ್ಯವರ್ತಿಗಳಿಲ್ಲದೆ 50% ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವ ಪದ್ಧತಿ. ಅದೇ ಯಾವ ಪದ್ಧತಿ ಅಂದರೆ ಅದೇ ರೈತವಾರಿ ಪದ್ಧತಿ. ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಸರ್ಕಾರಕ್ಕೆ 50% ಕಂದಾಯ
ಸಮುದಾಯವನ್ನು ಕಟ್ತಿದ್ರು ಈ ರೈತರು. ಅದೇ ರೈತವರ ಪದ್ಧತಿ ಅನ್ನುವಂಥದ್ದು. ನೆಕ್ಸ್ಟ್ ಭಾಗ ಬಿ ಎದಲ್ಲಿ ಎರಡನೇ ಒಂದು ಮುಖ್ಯ ಘಟ್ಟಕ್ಕೆ ಬಂದ್ಬಿಡೋಣ. ಅದು ಬಿಟ್ಟ ಸ್ಥಳ. ಮೇಲ್ಗಡೆ ಉತ್ತರ ಕೊಟ್ಟಿದ್ದಾರೆ, 6 ಉತ್ತರ ಕೊಟ್ಟಿದ್ದಾರೆ, 5 ಪ್ರಶ್ನೆ ಕೊಟ್ಟಿದ್ದಾರೆ. ಆ 6 ಉತ್ತರಗಳಿದ್ದಾವೆ, ಈ ಒಂದು 5 ಪ್ರಶ್ನೆಗಳಿದ್ದಾವೆ. ಅದನ್ನು ಸರಿಯಾಗಿ ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಅನ್ನುವಂಥ ಪ್ರಶ್ನೆ ಇದೆ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಡ್ಯಾಸ್ ಇದೆ. ಉತ್ತರ ಗರುಡ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದಾಗಿತ್ತು? ಗರುಡ ಆಗಿತ್ತು. ಗರುಡ ಅನ್ನುವಂಥದ್ದು ಅಲ್ಲಿ ನಾವು ತುಂಬಬೇಕು, ಫಿಲ್ ಮಾಡಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆ, ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಡ್ಯಾಸ್ ಅಂತಿದೆ. ರನ್ನ. ರನ್ನ ಅನ್ನುವಂಥ ಈ ಕವಿ ಏನಿದ್ದಾನೆ, ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದ ಅನ್ನುವಂಥ ಉತ್ತರವನ್ನು ನಾವು ಅಲ್ಲಿ ತುಂಬಬೇಕಾಗುತ್ತೆ. ನೆಕ್ಸ್ಟ್ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಇದೆ. ಅದರಲ್ಲಿ ಸರಿಯಾದಂಥ ಉತ್ತರ ಯೂಸುಫ್ ಆದಿಲ್ ಶಾಹಿ ಇಲ್ಲಿ ಇಲ್ಲ, ಇಸ್ಮಾಯಿಲ್ ಆದಿಲ್ ಶಾಹಿ ಅಂತಿದೆ. ಹಾಗಾಗಿ ಈ ಉತ್ತರ ತಪ್ಪಾಗಿದೆ. ಆದರೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಸ್ಮಾಯಿಲ್ ಆದಿಲ್ ಶಾಹಿ ಅಂತಾರೆ. ನೀವು ಬರೆದ್ರೆ ಇಲ್ಲಿ ಗ್ರೇಸ್ ಅಂಕಗಳ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗ್ಬಿಡೋಣ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಅಥವಾ ಡ್ಯಾಸ್ ಅಂತ ಇದೆ. ವೆಲ್ಲೆಸ್ಲಿ, ಲಾರ್ಡ್ ವೆಲ್ಲೆಸ್ಲಿ ಅನ್ನುವಂಥ ಸರಿಯಾದಂಥ ಉತ್ತರ. ನೆಕ್ಸ್ಟ್ 10ನೇ ಪ್ರಶ್ನೆ ಕಡೆ ಹೋಗೋಣ. ಏಸೂರು ಕೊಟ್ಟರು ಈಸೂರು ಕೊಡುವು ಎಂಬುದು ಡ್ಯಾಸ್ ಚಳವಳಿಯ ಘೋಷಣೆಯಾಗಿತ್ತು ಅನ್ನುವಂಥ ಪ್ರಶ್ನೆ. ಯಾವ ಚಳವಳಿ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯ ಪ್ರಮುಖ ಘೋಷಣೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಗ್ರಾಮ ಈಸೂರು. ಈಸೂರಿನ ಜನತೆ ಅಪ್ಪಟ ದೇಶ ಪ್ರೇಮಿಗಳಾಗಿದ್ದರು. ಏಸೂರು ಕೊಟ್ಟರು ನಾವು ಈಸೂರು ಕೊಡೆವು ಅನ್ನುವಂಥ ಬ್ರಿಟಿಷರ ವಿರುದ್ಧ ರಣಕಾಳೆಯನ್ನು ಮಳಗಿಸಿದ್ರು. ಒಂದು ಪುಟ್ಟ ಗ್ರಾಮ ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಂಥ ಒಂದು ಹಳ್ಳಿ ಈಸೂರು. ಹಾಗಾಗಿ ಅವರ ಒಂದು ಪ್ರಮುಖವಾದಂಥ ಘೋಷಣೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಏನಾಗಿತ್ತಪ್ಪ ಅಂದರೆ ಏಸೂರು ಕೊಟ್ಟರು ಈಸೂರು ಕೊಡೆ ಎಂಬುದು ಚಳವಳಿಯ ಘೋಷಣೆ ಆಗಿತ್ತು ಅಂತ ನೋಡ್ತೀವಿ. ನೆಕ್ಸ್ಟ್ ಆ ನಂತರದಲ್ಲಿ ಈ ಹೊಂದಿಸಿ ಬರೆಯಿರಿ 5 ಈಗ 10 ಅಂಕ ನೋಡಿದ್ದೇವೆ. 5 ಬಹು ಆಯ್ಕೆ, 5 ಬಿಟ್ಟ ಸ್ಥಳ. ಈಗ ಇನ್ನೂ 5 ಅಂಕ ಹೊಂದಿಸಿ ಬರೆಯಿರಿದ್ದಾವೆ. ಅಲ್ಲಿಗೆ ನಾವು ಬರೋಣ ಅಂತ. ಸೊ ಒಂದು ಕಡೆ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಇನ್ನೊಂದು ಆ ವ್ಯಕ್ತಿಗಳಿಗೆ ಸಂಬಂಧಿಸಿದಂಥ ಒಂದು ವಿಷಯ ವಸ್ತು ಕೊಟ್ಟಿದ್ದಾರೆ. ಸೊ ಕಲ್ಲಣಗೆ ಈ ಕಡೆ ಸಂಬಂಧಿಸಿದಂಥ ಮಾಹಿತಿ ಯಾವುದಂದ್ರೆ ರಾಜತರಂಗಿಣಿ ಅನ್ನುವಂಥ ಕೃತಿಯನ್ನು ಬರ್ತೇನೆ ಅಂತ. ಕಲ್ಲಣ ಸರಿಯಾಗಿ ಹೊಂದಿಸ್ಬೇಕು. ಕಲ್ಲಣ ಮುಂದಗಡೆ ರಾಜತರಂಗಿಣಿಯನ್ನು ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಗೌತಮಿ ಬಾಲಶ್ರೀ ಮುಂದಗಡೆ ಏನು ಬರಬೇಕಂದ್ರೆ ನಾಸಿಕ್ ಗೋವಾ ಶಾಸನವನ್ನು ಓಡಿಸ್ತಾಳ ಗೌತಮಿ ಬಾಲಶ್ರೀ. ಹಾಗಾಗಿ ನಾಸಿಕ್ ಗೋವಾ ಶಾಸನ ಗೌತಮಿ ಬಾಲಶ್ರೀ ಮುಂದಗಡೆ ಬರಬೇಕಾಗುತ್ತೆ. ಇಮ್ಮಡಿ ಪುಲಿಕೇಶಿ ಮುಂದಗಡೆ ದಕ್ಷಿಣ ಪತೇಶ್ವರ ಅನ್ನುವಂಥ ಬಿರುದನ್ನು ಪಡ್ಕೊಂಡಿದ್ದ ಇಮ್ಮಡಿ ಪುಲಿಕೇಶಿ. ಹಾಗಾಗಿ ಇಮ್ಮಡಿ ಪುಲಿಕೇಶಿ ಮುಂದಗಡೆ ದಕ್ಷಿಣ ಪತೇಶ್ವರ ಅನ್ನುವಂಥದ್ದು ಬರಬೇಕಾಗುತ್ತೆ. ನೆಕ್ಸ್ಟ್ ಮೊಹಮ್ಮದ್ ಗೌನ್ ಮುಂದಗಡೆ ಆತ ಬರೆದಂಥ ಕೃತಿ ಮಂಜೀರ್ ಉಲ್ ಇನ್ಸ್ ಅನ್ನುವಂಥ ಕೃತಿ ಬರ್ತೇನೆ. ಮಂಜೀರ್ ಉಲ್ ಇನ್ಸ್ ಮೊಹಮ್ಮದ್ ಗೌನ್ ಮುಂದಗಡೆ ಬರೀಬೇಕಾಗುತ್ತೆ. ಇನ್ನು ರಾಜಾರಾಮೋಹನರ ಮುಂದಗಡೆ ಭಾರತದ ಪುನರ್ಜೀವನ ಉಷ್ಯತಾರಿ ಅನ್ನುವಂಥ ಉತ್ತರವನ್ನು ಬರೀಬೇಕಾಗುತ್ತೆ. ಆದರೆ ಇಲ್ಲಿ ಉಳಿದಿರೋದು ರಾಷ್ಟ್ರಪ್ರೇಮಿ ಸಂತ. ಆತ ಯಾರನ್ನು ಕರ್ತಿದ್ದಾರೆ ಅಂದರೆ ಸ್ವಾಮಿ ವಿವೇಕಾನಂದ ಕರ್ತಿದ್ದಾರೆ. ಈ ಕಡೆ ಸ್ವಾಮಿ ವಿವೇಕಾನಂದ ಇಲ್ಲ, ಹಾಗಾಗಿ ಅದನ್ನ ಹಾಗೆ ಬಿಡಬೇಕು. ಸೊ ನೆಕ್ಸ್ಟ್ ನೇರವಾಗಿ ಹೆಲಿವಿಗಳನ್ನ 1 ಅಂಕದ ಪ್ರಶ್ನೆ ಕಡೆ ಹೋಗಿಬಿಡೋಣ. 15 ಅಂಕ ಆದವು. ಈಗ 1 ಅಂಕದ ಪ್ರಶ್ನೆ, ಉತ್ಖನನ ಎಂದರೇನು ಅನ್ನುವಂಥ ಪ್ರಶ್ನೆ. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಎಕ್ಕಿ ತೆಗೆಯಲು ಕೈಗಳು ವೈಜ್ಞಾನಿಕ ಭೂವಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ. ಮೂಲಾಧಾರಗಳನ್ನು ಎಕ್ಕಿ ತೆಗೆಯಲು ಕೈಗಳು ವೈಜ್ಞಾನಿಕ ಭೂವಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ. ನೋಟ್ ಮಾಡ್ಕೊಂಬಿಡಿ. ನೆಕ್ಸ್ಟ್ 13ನೇ ಪ್ರಶ್ನೆ, ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥ ಯಾರಾಗಿದ್ದರು ಅಂದರೆ ಕುಲಪತಿ ಅಥವಾ ಗೃಹಪತಿ. ಕುಲಪತಿ ಅಥವಾ ಗೃಹಪತಿ ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥ ಆಗಿದ್ದ ಅನ್ನುವಂಥದ್ದು. ನೆಕ್ಸ್ಟ್ ಮೊಘಲ್ ಸಂತತಿಯ ಸ್ಥಾಪಕ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್ ಮೊಘಲ್ ಸಂತತಿ ಸ್ಥಾಪಕರಾಗಿದ್ದರು ನೋಡ್ತೀವಿ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದಂದರೆ ಗುರು ಗ್ರಂಥ ಸಾಹೇಬ ಸಿಖ್ ಧರ್ಮದ ಪವಿತ್ರವಾದಂಥ ಗ್ರಂಥ ಅಂತ ನೋಡ್ತೀವಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಐ ಎನ್ ಎ ವಿಸ್ತರಿಸಿ ಅಂದರೆ ಐ ಅಂದರೆ ಇಂಡಿಯನ್, ಎನ್ ಅಂದರೆ ನ್ಯಾಷನಲ್, ಎ ಅಂದರೆ ಆರ್ಮಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನುವಂಥ ಉತ್ತರವನ್ನು ಬರೆದ್ರೆ 1 ಅಂಕ ನಿಮ್ಮದು. ಇಲ್ಲಿವರೆಗೆ ನಾವು ಸರಿಸುಮಾರು 1 ಅಂಕದು 5 ಹೊಂದಿಸಿ ಬರೀರಿ, 5 ಅಂಕ ಬಿಟ್ಟ ಸ್ಥಳ 5 ಅಂಕ ಬಹು ಆಯ್ಕೆ 5 ಅಂಕ 20 ಅಂಕಗಳನ್ನು ನಾವು ನೋಡ್ಕೊಂಡಿವಿ. ಇವಾಗ ನೇರವಾಗಿ ಭಾಗ ಬಿ ಕಡೆ 2 ಅಂಕದ ಕಡೆ ನಮ್ಮ ಪಯಣವನ್ನು ಪ್ರಾರಂಭ ಮಾಡೋಣ ಅಂತ. ಇಲ್ಲಿ 2 ಅಥವಾ 2 ವಾಕ್ಯಗಳು, 2 ಪದ ಅಥವಾ 2 ವಾಕ್ಯಗಳು ಬರಬೇಕಾಗುತ್ತಾ. ಇಲ್ಲಿ 8 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅವರು ಹೇಳಿದ್ದಾರೆ. 13 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆದರೆ ನೀವು 10ಕ್ಕೆ ಉತ್ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ 8ರಲ್ಲಿ ಯಾವುದಾದ್ರೂ ಒಂದು ತಪ್ಪ ಆಯ್ತಪ್ಪ ಅಂದರೆ ಅಂಕಗಳನ್ನ ಕಳ್ಕೊತೀರಿ. ಆದರೆ ನೀವು 10 ಬರೆದ್ರೆ ಒಂದು ತಪ್ಪಾದರೂ ಕೆಳಗಡೆ ಸರಿಯಾಗಿತ್ತಪ್ಪ ಅಂದರೆ ನೀವು ಅಂಕ ಎಲ್ಲ ಒಷ್ಟಕ್ಕಷ್ಟು ಅಂಕವನ್ನು ಪಡ್ಕೊಳ್ತೀರಿ. ಸೊ 17ನೇ ಪ್ರಶ್ನೆ 2 ಅಂಕದ್ದು ಪ್ರಶ್ನೆ.
ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅನ್ನುವಂಥ ಪ್ರಶ್ನೆ. ಇತಿಹಾಸ ಕಾಲ ಅಂದರೆ ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಅಂತ ಕರೆದರೆ, ಲಿಖಿತ ಮೂಲ ಆಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಉದಾಹರಣೆಗೆ ಇತಿಹಾಸ ಪೂರ್ವ ಕಾಲಕ್ಕೆ ಸಿಂಧು ನಾಗರಿಕತೆ ಆಗಿರ್ಬೋದು, ಈ ಒಂದು ಶಿಲಾಯುಗ ಆಗಿರ್ಬೋದು, ಅಲ್ಲಿ ಯಾವುದೇ ರೀತಿಯ ಲಿಖಿತ ಆಧಾರಗಳು ನಮಗೆ ಸಿಗುವುದಿಲ್ಲ ಇತಿಹಾಸವನ್ನು ರಚನೆ ಮಾಡೋದು. ಆದರೆ ಇತಿಹಾಸ ಕಾಲ ಅಂದರೆ ವೈದಿಕ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ಮೌರ್ಯ ಸಾಮ್ರಾಜ್ಯ, ಈ ಗುಪ್ತರು ಇನ್ನೇನು ಈ ಕಡೆ ಬರುತ್ತೆ, ಇದೆಲ್ಲ ಇತಿಹಾಸ ಕಾಲ ಅಂತ ಕರಿತೀವಿ. ಹೀಗೆ ಲಿಖಿತ ಆಧಾರಗಳು ಲಭ್ಯವಿರುವ ಕಾಲ ಇತಿಹಾಸ ಕಾಲ, ಆದರೆ ಲಿಖಿತ ಮೂಲ ಆಧಾರಗಳು ಲಭ್ಯವಿಲ್ಲದ ಕಾಲ ಇತಿಹಾಸ ಪೂರ್ವ ಕಾಲ ಅಂತ ನೋಡ್ತೀವಿ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆ ಮಕ್ಕಳೇ, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅನ್ನುವಂಥ ಪ್ರಶ್ನೆ. ಈ ಗ್ರೀಕ್ ಭಾಷೆಯಲ್ಲಿ ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ, ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ ಅನ್ನುವಂಥ ಉತ್ತರವನ್ನು ಬರೆದ್ರೆ 2 ಅಂಕ ನಿಮ್ಮದಾಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆ ನಮ್ಮ ಗಮನ. ಮೌರ್ಯರ ಕಾಲದ 2 ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ ಅಂತ ಇದೆ. ಮೌರ್ಯರ ಕಾಲದ 2 ಬಗೆಯ ನ್ಯಾಯಾಲಯಗಳು, ಒಂದನೇದು ಧರ್ಮಸ್ಥೇಯ, ಎರಡನೇದು ಕಂಟಕ ಶೋಧನ. ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ ಅನ್ನುವಂಥ 2 ನ್ಯಾಯಾಲಯಗಳು ಮೌರ್ಯರ ಕಾಲದಲ್ಲಿ ಇದ್ದವು ಅಂತ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟ್, ಕನಿಷ್ಕನ ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದರೂ 2 ಪ್ರಾಂತ್ಯಗಳನ್ನ ಹೆಸರಿಸಿ. ಕನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದರೂ 2 ಪ್ರಾಂತ್ಯಗಳನ್ನ ಹೆಸರಿಸಿ ಅನ್ನುವಂಥ ಪ್ರಶ್ನೆ. ಭಾರತದ ಹೊರಗಡೆ, ಈ ಭರತ ಖಂಡದ ಹೊರಗಡೆ ಬೇರೆ ದೇಶದ ಪ್ರದೇಶಗಳನ್ನು ವಶಪಡಿಸಿಕೊಂಡಂಥ ಭಾರತದ ಮೊಟ್ಟ ಮೊದಲ ರಾಜ ಯಾರಿದ್ರೆ ಹೌದೇ ಕನಿಷ್ಕ. ಚೀನಾದ 3 ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ, ಆದರೆ 2 ಪ್ರಾಂತ್ಯಗಳಲ್ಲಿ ಕೇಳಿದರೆ ಯಾಸ್ಗರ್ ಮತ್ತು ಕೋತಾನ್. ಒಂದನೇದು ಯಾಸ್ಗರ್, ಎರಡನೇದು ಕೋತಾನ್ ಅನ್ನುವಂಥ ಪ್ರಾಂತ್ಯಗಳನ್ನು ಇವನು ಚೀನಾದಿಂದ ವಶಪಡಿಸಿಕೊಂಡ ಅಂತ ನೋಡ್ತೀವಿ. ನೆಕ್ಸ್ಟ್, ಕಾಳಿದಾಸನ 2 ಮಹಾಕಾವ್ಯಗಳನ್ನ ಹೆಸರಿಸಿ ಅಂತ ಕೇಳಿದರೆ ಒಂದನೇದು ರಘುವಂಶ, ಎರಡನೇದು ಕುಮಾರ ಸಂಭವ. ರಘುವಂಶ ಮತ್ತು ಕುಮಾರ ಸಂಭವ ಅನ್ನುವಂಥ ಶ್ರೇಷ್ಠ ಮಹಾಕಾವ್ಯಗಳು ಕಾಳಿದಾಸನ ಕೈಯಲ್ಲಿ ಅರಳಿದುವು ಅಂತ ನೋಡ್ತೀವಿ. ನೆಕ್ಸ್ಟ್ 22ನೇ ಪ್ರಶ್ನೆ, ಚೋಳರ ರಾಜಧಾನಿಗಳ 2 ರಾಜಧಾನಿಗಳನ್ನ ಹೆಸರಿಸಿ ಅನ್ನುವಂಥ ಪ್ರಶ್ನೆ ಇದೆ. ಒಂದದ್ದು ಉರಯೂರು, ಎರಡನೇದ್ದು ತಂಜಾವೂರು. ಉರಯೂರು, ತಂಜಾವೂರು ಚೋಳರ 2 ರಾಜಧಾನಿಗಳಾಗಿದ್ದವು ಅಂತ ನೋಡ್ತೀವಿ ಮಕ್ಕಳೇ. ನೆಕ್ಸ್ಟ್, ಹರ್ಷವರ್ಧನ ತಂದೆ ತಾಯಿ ಯಾರಂತಿದೆ. ತಂದೆ ಪ್ರಭಾಕರ ವರ್ಧನ, ತಾಯಿ ಯಶೋಮತಿ. ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಈ ಉತ್ತರ ಪ್ರದೇಶ್ವರ ಅಂತ ಬಿರುದು ಪಡೆದಂಥ ಹರ್ಷವರ್ಧನ ಪ್ರೀತಿಯ ತಂದೆ ತಾಯಿಗಳಾಗಿದ್ದರೆ ನೋಡ್ತೀವಿ. ನೆಕ್ಸ್ಟ್, ಶಿವಾಜಿಯ ಸಂಗ್ರಹಿಸುತ್ತಿದ್ದ 2 ತೆರಿಗೆಗಳು ಯಾವುವು ಅನ್ನುವಂಥ ಪ್ರಶ್ನೆ ಇದೆ. ಶಿವಾಜಿ ಸಂಗ್ರಹಿಸಿದ 2 ತೆರಿಗೆಗಳು, ಒಂದನೇದ್ದು ಚೌತ್, ಎರಡನೇದ್ದು ಸರ್ದೇಶ್ಮುಖಿ. ಚೌತ್ ಮತ್ತು ಸರ್ದೇಶ್ಮುಖಿ ಅನ್ನುವಂಥ ತೆರಿಗೆಗಳು ಶಿವಾಜಿ ಸಂಗ್ರಹಿಸುತ್ತಿದ್ದ ಅಂತ ನೋಡ್ತೀವಿ. ನೆಕ್ಸ್ಟ್ 25ನೇ ಪ್ರಶ್ನೆ, ಶಿವಪ್ಪ ನಾಯಕನ ಶಿಸ್ತು ಪ್ರಕಾರ 2 ಭೂ ವರ್ಗೀಕರಣವನ್ನು ಹೆಸರಿಸಿ. ಶಿವಪ್ಪ ನಾಯಕ ಅಂದರೆ ನಮಗೆ ನೆನಪು ಇರಬೇಕು, ಶಿಸ್ತು ಅನ್ನುವಂಥ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದಿದ್ದ. 5 ಹಂತದ ಭೂಮಿಯನ್ನು ವರ್ಗಾವಣೆ ಮಾಡಿ ಆತ ವಸೂಲಿ ಮಾಡ್ತಿದ್ದ. ಉತ್ತಮ, ಅಧಮ 2 ವರ್ಗೀಕರಣ ಅಂದರೆ ಒಂದನೇದು ಉತ್ತಮ, ಎರಡನೇದು ಅಧಮ. ಇಷ್ಟು ಮಧ್ವಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದ್ರು ಅನ್ನುವಂಥ ಪ್ರಶ್ನೆ ನಮಗೆ ಇಲ್ಲಿ ಉದ್ಭವ ಆಗ್ತಿದೆ. ಮಧ್ವಾಚಾರ್ಯರು ಎಲ್ಲಿ ಅಂದರೆ ಉಡುಪಿ ಜಿಲ್ಲೆಯ ಪಾಜಕದಲ್ಲಿ ಜನಿಸ್ತಾರೆ. ಯಾವಾಗ ಅಂದರೆ ಸಾಮಾನ್ಯ ಶಕ 1238ರಲ್ಲಿ ಅಂತ ನೋಡ್ತೀವಿ. 27ನೇ ಪ್ರಶ್ನೆಗೆ ಹೋಗ್ಬಿಡೋಣ. ಚಾರ್ಲ್ಸ್ ವುಡ್ ವರದಿ ಪ್ರಕಾರ ಭಾರತದಲ್ಲಿ ಸ್ಥಾಪನೆ ಆದ ಯಾವುದಾದ್ರು 2 ವಿಶ್ವವಿದ್ಯಾಲಯಗಳನ್ನ ಹೆಸರಿಸಿದೆ. ಒಂದನೇದು ಬಾಂಬೆ, ಮದ್ರಾಸ್, ಎರಡನೇದು ಮದ್ರಾಸ್. ಬಾಂಬೆ, ಮದ್ರಾಸ್ ನಲ್ಲಿ ಈ ಚಾರ್ಲ್ಸ್ ವುಡ್ ವರದಿ ಪ್ರಕಾರ 2 ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆದವು ನೋಡ್ತೀವಿ. ಸರ್ ಮಿಶೇಶ್ವರ ಅವರು ರಚಿಸಿದ ಯಾವುದಾದ್ರು 2 ಕೃತಿಗಳನ್ನ ತಿಳಿಸಿ ಅನ್ನುವಂಥ ಪ್ರಶ್ನೆ. ಒಂದನೇದು ಪ್ಲಾನ್ಡ್ ಎಕನಮಿ ಫಾರ್ ಇಂಡಿಯಾ. ಪ್ಲಾನ್ಡ್ ಎಕನಮಿ ಫಾರ್ ಇಂಡಿಯಾ ಅನ್ನೋದು ಒಂದನೇ ಕೃತಿ ಆದರೆ, ಇನ್ನು ಎರಡನೇದು ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಪ್ಲಾನ್ಡ್ ಎಕನಮಿ ಫಾರ್ ಇಂಡಿಯಾ ಒಂದಾದರೆ, ಎರಡನೇದು ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅನ್ನುವಂಥ 2 ಗ್ರಂಥಗಳನ್ನು, 2 ಶ್ರೇಷ್ಠ ಕೃತಿಗಳನ್ನು ಸರ್ ಮಿಶೇಶ್ವರ ಅವರು ರಚನೆ ಮಾಡಿದರು ಅಂತ ನೋಡ್ತೀವಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾವುದಾದರೂ 2 ವೃತ್ತಪತ್ರಿಕೆಗಳನ್ನ ಹೆಸರಿಸಿ ಅಂತ ನೋಡ್ತೀವಿ. ಒಂದನೇದು ಸಂಯುಕ್ತ ಕರ್ನಾಟಕ, ಎರಡನೇದು ವಿಶಾಲ ಕರ್ನಾಟಕ ಅನ್ನುವಂಥ ಈ 2 ಪತ್ರಿಕೆಗಳು ಅಖಂಡ ಕರ್ನಾಟಕವನ್ನು ಏಕೀಕರಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು ಅಂತ ನೋಡ್ತೀವಿ. ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ. ನೆಕ್ಸ್ಟ್ ಭಾಗ ಶೀದಲ್ಲಿ 5 ಅಂಕದ್ದು 4 ಪ್ರಶ್ನೆ ನೋಡ್ತೀವಿ. ಸಿಂಧು ನಾಗರಿಕತೆ ನಗರ ಯೋಜನೆ ಆಗಿರ್ಬೋದು, ಹೊಯ್ಸಳರು ವಾಸ್ತುಶೈಲಿ ಪ್ರಮುಖ ಲಕ್ಷಣ ಆಗಿರ್ಬೋದು, ಅಕ್ಬರನ ಧಾರ್ಮಿಕ ಮತ್ತು ರಜಪೂತ್ ನೀತಿ ಆಗಿರ್ಬೋದು, ಶಂಕರಾಚಾರ್ಯ ಜೀವನ ಮತ್ತು ಬೋಧನೆ ಆಗಿರ್ಬೋದು. ಈ 4ರಲ್ಲಿ ಕೇವಲ 5 ಅಂಕದ ಪ್ರಶ್ನೆಗಳು ಮಾತ್ರ ನೀವು ಬರೀಬೇಕಾಗುತ್ತೆ ಮಕ್ಕಳೇ. 2 ಮಾತ್ರ ಬರೀಬೇಕು. 4 ಕೊಟ್ಟಿರ್ತಾರೆ, ಇಲ್ಲಿ 2 ಚಾಯ್ಸ್ ಇರ್ತವೆ. ನೀವು 2 ಆಯ್ಕೆ ಮಾಡ್ಕೊಂಡು ಯಾವುದಾದ್ರೂ 2ಕ್ಕೆ ಉತ್ತರಿಸ್ಬೇಕಾಗುತ್ತೆ. ನೆಕ್ಸ್ಟು
ಭಾಗ ಡಿ ಕಡೆ ಬರೋಣ. ಈ ಭಾಗ ಡಿದಲ್ಲಿ 4 10 ಅಂಕದ ಪ್ರಶ್ನೆಗಳು ಕೊಡ್ತಾರೆ. ಇಲ್ಲಿ ಕೂಡ ಕೇವಲ 2 10 ಅಂಕದ ಪ್ರಶ್ನೆಗಳನ್ನು ಮಾತ್ರ ನೀವು ಉತ್ತರಿಸಬೇಕಾಗುತ್ತೆ. ಅದರಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ ಆಗಿರ್ಬೋದು, ಅಲಾವುದ್ದೀನ್ ಖಿಲ್ಜಿ ಸೈನಿಕ ಸಾಧನೆ ಆಗಿರ್ಬೋದು, ಭಾರತದಲ್ಲಿ ಒಂದು ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಮಾಡುವಲ್ಲಿ ಕರ್ನಾಟಕ ಯುದ್ಧಗಳ ಮಹತ್ವದ ಪಾತ್ರ ಆಗಿರ್ಬೋದು, ಭಾರತದ ರಾಷ್ಟ್ರೀಯ ಚಳವಳಿ ಗಾಂಧೀಜಿ ಪಾತ್ರ ಆಗಿರ್ಬೋದು. ಈ 4 ಪ್ರಶ್ನೆ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವ ಬರ್ತಾವ ಈ 2ಗಳನ್ನು ಮಾತ್ರ ನೀವು ಬರಿಬೇಕಾಗುತ್ತೆ ಮಕ್ಕಳೇ. ನೆಕ್ಸ್ಟ್ ಇದಾದ ನಂತರ ಈ ಕಾಲಾನುಕ್ರಮಕ್ಕೆ ನಾವು ಬಂದ್ಬಿಟ್ರೆ, ಕಾಲಾನುಕ್ರಮದಲ್ಲಿ ಈ ಮೊದಲಿಗೆ ಸಾಮಾನ್ಯ ಶಕಪೂರ್ವ ಘಟನೆ ಬರಬೇಕು, ಆನಂತರ ಸಾಮಾನ್ಯ ಶಕದ್ದು ಬರಬೇಕು, ಅನುಕ್ರಮವಾಗಿ ಬರ್ಕೊಂತ ಬರಬೇಕು. ಇಲ್ಲಿ ಫಸ್ಟ್ನೇದು ಅಶೋಕನ ಪಟ್ಟಾಭಿಷೇಕ ಅನ್ನುವಂಥದ್ದು ಬರುತ್ತೆ, ಸಾಮಾನ್ಯ ಶಕ ಪೂರ್ವ 269. ಎರಡನೇದು 2ನೇ ತೆರೆಯನ್ನು ಯುದ್ಧ ಬರಬೇಕಾಗುತ್ತೆ, ಸಾಮಾನ್ಯ ಶಕ 1192. ಮೂರನೇದು ಮಂಗಳೂರು ಒಪ್ಪಂದ ಬರಬೇಕಾಗುತ್ತೆ, ಸಾಮಾನ್ಯ ಶಕ 1784. ನಾಲ್ಕನೇದು JP ಸಮಿತಿ 1949 ಅನ್ನುವಂಥದ್ದು ಇವು ಸರಿಯಾದಂಥ ಉತ್ತರ ಅಂತ ನಾನು ಭಾವಿಸ್ತೀನಿ. ಈ ರೀತಿಯಾಗಿ ಅನುಕ್ರಮ ಬರೀಬೇಕು. ಅಶೋಕನ ಪಟ್ಟಾಭಿಷೇಕ, 2ನೇ ತೆರೆ ಯುದ್ಧ, ಮಂಗಳೂರು ಒಪ್ಪಂದ ಮತ್ತು JP ಸಮಿತಿ. ನೇರವಾಗಿ ಇಲ್ಲಿಗೆ 40 ಅಂಕಗಳಾದವು. ಇನ್ನೂ 10 ಅಂಕ ಮ್ಯಾಪ್ ಕಡೆ ಹೋಗೋಣ, ಭೂಪಟ ಹೋಗೋಣ. ಇಲ್ಲಿ 5 ಐತಿಹಾಸಿಕ ಸ್ಥಳಗಳನ್ನು ಅವರು ಕೊಟ್ಟಿದ್ದಾರೆ. ಒಂದು ಪಾಟಲಿಪುತ್ರ, ಆಗ್ರಾ, ಹಂಪಿ, ಮೀರತ್, ಬಾಂಬೆ. ಈ 5 ಐತಿಹಾಸಿಕ ಸ್ಥಳಗಳನ್ನು ಅವರೊಂದು ಭಾರತದ ಭೂಪಟವನ್ನು ನಿಮಗೆ ಕೊಡ್ತಾರೆ ಮಕ್ಕಳೇ. ಆ ಭೂಪಟದಲ್ಲಿ ಈ 5 ಸ್ಥಳಗಳನ್ನು ಗುರುತು ಮಾಡಿ ಆ ಒಂದೊಂದು ಸ್ಥಳದ ಬಗ್ಗೆ 2 ಮಾತಿನಲ್ಲಿ 2 ವಾಕ್ಯಗಳಲ್ಲಿ ಒಂದು ಐತಿಹಾಸಿಕ ಮಾಹಿತಿಯನ್ನು ಬರೀಬೇಕಾಗುತ್ತೆ. ಗುರುತು ಮಾಡೋಕ್ಕೆ 1 ಅಂಕ ಕೊಟ್ಟರೆ ಬರೆಯೋಕ್ಕೆ 1 ಅಂಕ, ಒಟ್ಟಿನಲ್ಲಿ ಡಬಲ್ 10 ಅಂಕ ಮ್ಯಾಪ್ ಇರುತ್ತೆ. ಆ ಮ್ಯಾಪ್ ಬಗ್ಗೆ ಚರ್ಚೆ ಮಾಡೋಣ ಅಂತ. ಮ್ಯಾಪ್ ತೋರಿಸ್ತಾ ಹೋಗ್ತೀನಿ, ನಾನು ಪಾಯಿಂಟ್ ಔಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಪಾಯಿಂಟ್ ಆಗ್ತದೆ, ಇಲ್ಲಿ ಪಾಟಲಿಪುತ್ರ ಬರುತ್ತೆ, ಪಾಯಿಂಟ್ ಆಗ್ತದೆ ಪಾಟಲಿಪುತ್ರ. ಸೊ ಇಲ್ಲಿ ಒಂದು ಚುಕ್ಕಿ ಕೊಟ್ಟರೆ ಇಲ್ಲಿ ಚುಕ್ಕಿ ಕೊಟ್ಟರೆ 1 ಅಂಕ ಸಿಕ್ತು. ಈ 1 ಅಂಕದ ಬಗ್ಗೆ ಇನ್ನೂ 1 ಅಂಕದ ಬಗ್ಗೆ ಏನು ಬರಬೇಕಂದ್ರೆ, ಇದು ಪ್ರಸ್ತುತ ಬಿಹಾರದ ರಾಜಧಾನಿ ಆಗಿದೆ ಅನ್ನುವಂಥದ್ದು ಒಂದು ವಾಕ್ಯ. ಇದು ಪ್ರಸ್ತುತ ಬಿಹಾರ ರಾಜಧಾನಿ, ಹಿಂದೆ ಮೌರ್ಯರು ಮತ್ತು ಗುಪ್ತರ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದರೆ ಸಾಕು. ಈ 2 ಅಂಕ, ಒಂದು ಗುರುತು ಮಾಡೋಕೆ 1 ಅಂಕ, ಈ ಬರೋದಕ್ಕೆ 2 ಅಂಕ. ನೆಕ್ಸ್ಟು ಇಲ್ಲಿ ಟಿಕ್ ಮಾಡ್ತಿದ್ದೇನೆ, ಇದು ಆಗ್ರಾ, ಪ್ರಸ್ತುತ ಆಗ್ರಾ. ಇದು ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಬರುತ್ತದೆ ಅನ್ನುವಂಥದ್ದು ಒಂದು ಮಾತಾದರೆ, ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಬರುತ್ತದೆ ಅಂತಂದು. ಇಲ್ಲಿ ಏನಿದೆಪ್ಪ ಅಂದರೆ, ವಿಶ್ವಪ್ರಸಿದ್ಧವಾದಂಥ 7 ಅದ್ಭುತಗಳಲ್ಲಿ ಒಂದಾದಂಥ ತಾಜ್ ಮಹಲ್ ಇದೆ ಅನ್ನುವಂಥ ಮಾಹಿತಿಯನ್ನು ಬರೆದರೆ ಸಾಕು. ನೆಕ್ಸ್ಟ್ ಆಗ್ರಾದ ಮೇಲ್ಗಡೆ ಹೋಗ್ತಿದ್ದೀನಿ, ಇಲ್ಲಿ ಮೀರತ್, ಇದು ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಬರುತ್ತದೆ. ಇದು 1857ರ ಸ್ವತಂತ್ರ ಸಂಗ್ರಾಮದ ಪ್ರಮುಖ ಸ್ಥಳವಾಗಿತ್ತು ಅನ್ನುವಂಥ ಅಂಶವನ್ನು ಬರೆದರೆ ಸಾಕು. ಇದು 2 ಅಂಕ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಟಿಕ್ ಮಾಡ್ತಿದ್ದೀನಿ, ಈ ದಂಡೆಗೆ ಟಚ್ ಮಾಡಿ ಟಿಕ್ ಮಾಡ್ತಿದ್ದೀನಿ. ಇಲ್ಲಿ ಬರ್ತಕ್ಕಂಥದ್ದು ಬಾಂಬೆ, ಇದು ಪ್ರಸ್ತುತ ಮಹಾರಾಷ್ಟ್ರದ ರಾಜಧಾನಿ ಆಗಿದೆ ಅನ್ನುವಂಥದ್ದು ಒಂದು ವಾಕ್ಯ ಬರೆದ್ರೆ. ಇನ್ನೊಂದು ವಾಕ್ಯದಲ್ಲಿ ಏನು ಬರೀಬೇಕಪ್ಪ ಅಂದರೆ, ಈ ದಂಡಿಗೆ ಟಚ್ ಆಗಿ ಪಾಯಿಂಟ್ ಕೊಡಬೇಕು. ಏನು ಬರೀಬೇಕಂದ್ರೆ, ಇದು ಮಹಾರಾಷ್ಟ್ರದ ರಾಜಧಾನಿ ಆಗಿದೆ ಅನ್ನುವಂಥ ಅಂಶ ಒಂದಾದರೆ, ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯಿತು ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಕೊಡ್ತಾ ಇದ್ದೇನೆ, ಇದು ನಮ್ಮ ಹಂಪಿ, ನಮ್ಮ ಕರ್ನಾಟಕದಲ್ಲಿ ಬರುತ್ತೆ. ಇದು ಪ್ರಸ್ತುತ ಕರ್ನಾಟಕದಲ್ಲಿ ಬರುತ್ತೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಇನ್ನೂ ಮುಂದುವರೆದು ಇಲ್ಲಿ ವಿಶ್ವಪ್ರಸಿದ್ಧವಾದಂಥ ಕಲ್ಲಿನ ರಥ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ ಸಾಕು. ಈ ರೀತಿಯಾದಂಥ ಮಾಡ್ತೀವಿ ಮಕ್ಕಳೇ. ಒಟ್ಟಿನಲ್ಲಿ ನಾವು 50 ಅಂಕಗಳ ಒಂದು ಶಾರ್ಟ್ ಸಮಯದಲ್ಲಿ, ಒಂದು 20 ನಿಮಿಷದಲ್ಲಿ 50 ಅಂಕಗಳನ್ನು ಒಂದು ಚರ್ಚೆಯನ್ನು ಮಾಡಿದ್ವಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ತರಗತಿಯನ್ನು, ಈ ಒಂದು ಕ್ಲಾಸನ್ನು ಸರಿಯಾಗಿ ಆಲಿಸಿದ್ರು. ಆದರೆ ಇದರಲ್ಲಿ ಕನಿಷ್ಠ ಅಂದರೆ 20 ಅಂಕಗಳು ನಿಮ್ಮ ಪಾಲಾಗ್ತವೆ ಅನ್ನೋದು. ಒಟ್ಟಿನಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಆ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 40ರಿಂದ 50 ಅಂಕಗಳು ನಿಮ್ಮ ಜೇಬಿನಲ್ಲಿ ಇರುತ್ತೆ ಅನ್ನುವಂಥ ನಂಬಿಕೆಯನ್ನು ನಾನು ಕೊಡ್ತೇನೆ. ಒಟ್ಟಿನಲ್ಲಿ ಈ ಒಂದು ತರಗತಿಯನ್ನು ಕೇಳಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳತಿಯರಿಗೆ ಶೇರ್ ಮಾಡೋ ಮುಖಾಂತರ ಈ ಒಂದು ಗದ್ಯಪ್ಪ ಹಿಸ್ಟ್ರಿ ಸರ್ ಅನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಮತ್ತೆ ನನ್ನ ತರಗತಿ ಮಾಡಲು, ಇನ್ನೂ ಒಳ್ಳೊಳ್ಳೆಯ ರೀತಿಯ ತರಗತಿ ಮಾಡಲು ಸಹಕಾರ ನೀಡಬೇಕಂತ ಮಗದೊಮ್ಮೆ ಕೇಳ್ಕೊಳ್ತಾ ನನ್ನ ತರಗತಿಯನ್ನು ಮುಗಿಸ್ತೇನೆ. ನಮಸ್ಕಾರ.